ಭಗವಂತ ಹೇಳುತ್ತಾರೆ, ನನ್ನ ಮಧುರ ಮಕ್ಕಳೇ, ನೀವು ನನ್ನನ್ನು ಈಶ್ವರ, ಅಲ್ಲ, ಶಿವ್, ಜೆಹೋವಾ, ಗಾಡ್ ಈ ಅನೇಕ ಹೆಸರುಗಳಿಂದ ನನ್ನನ್ನು ಕೂಗುತ್ತೀರಾ. ನೀವು ನನಗಾಗಿ ಮಂದಿರ, ಮಸ್ಜಿದ್, ಚರ್ಚ್ ಜೊತೆಗೆ ಗುರುದ್ವಾರಗಳನ್ನು ಮಾಡುತ್ತೀರಾ. ನೀವು ವೇದಶಾಸ್ತ್ರ, ಅನೇಕ ಪ್ರಕಾರದ ಧರ್ಮ ಪುಸ್ತಕಗಳನ್ನು ಬರೆದಿರಿ. ನನ್ನ ಬಳಿ ತಲುಪಲು ಪೂಜೆ, ಅರ್ಚನೆ, ತಪಸ್ಸು ಅನೇಕ ಮಾಡಿದಿರಿ. ನೀವು ನನ್ನ ಹೆಸರಿನ ಮೇಲೆ ಅನೇಕ ಯುದ್ಧ ಮಾಡಿದಿರಿ. ನನಗೋಸ್ಕರ ತ್ಯಾಗ, ಬಲಿದಾನ ಮಾಡಿದಿರಿ. ಆದರೆ ದುರ್ಭಾಗ್ಯವಶಾತ್ ನನ್ನನ್ನು ಯಾರೂ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಥವಾ ನನ್ನ ಬಳಿ ಬಂದು ತಲುಪಲಿಲ್ಲ. ನೀವು ಆತ್ಮಗಳ ಪಿತ, ಪರಂಪಿತ, ಪರಮಾತ್ಮ ಶಿವ ಆಗಿದ್ದೀನಿ. ನೀವು ಆತ್ಮಗಳ ರೀತಿನೇ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದ್ದರು. ಜ್ಞಾನ ಗುಣಗಳಲ್ಲಿ ಸಿಂಧುವಿನ ಸಮಾನ. ನಾನು ಸರ್ವಶಕ್ತಿವಂತ. ಜನ್ಮ ಮೃತ್ಯುಗಳ ಚಕ್ರದಿಂದ ದೂರ ಆಗಿರುವ ಕಾರಣ ಸದಾ ಪಾವನನಾಗಿದ್ದೇನೆ.